ಬಂದ್ರಲ್ವಾ ನನಗೆ ಇಟ್ಕೆ ಇಟ್ಟಿದ್ದೀನಿ ನಾನು ಆರಾಮ ಕಾಲ್ ಕೆಳಗಿಟ್ರೆ ಔಟ್. ಗೊತ್ತಾಯ್ತು, ನಿಧಾನವಾಗಿ ಬನ್ನಿ, ಪರವಾಗಿಲ್ಲ. ಧನ್ವಿತಾಸ್ ಫಾದರ್, ಪ್ಲೀಸ್ ಬರಬೇಡಿ, ನೀಲ್ ಮಾಡಿ. Come, Jatin's parent, Kushvik, Dhanvita. Usha. LA line. Yes, Jatin's first, Kushvik second, Dhanvita. Okay. Shall we play pass? Sir, excuse me. ಸರ್, ಇವತ್ತು ನಿಮ್ಮ ಮಕ್ಕಳ ಜೊತೆ ನೀವು ಮಕ್ಕಳ ಹತ್ರ ಆಟ ಆಡಿದ್ದೀರಾ, ನಿಮ್ಮ ಅನಿಸಿಕೆಗಳೇನು ಹೇಳಿ ಸರ್? ಸರ್, ಸರಸ್ವತಿ ನಾರಾಯಣ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದು ಒಂದು ಸ್ಕೂಲೇ ಅಲ್ಲ ಸರ್, ಅದೊಂದು ಎಜುಕೇಷನ್ ಅಲ್ಲದೆ ಅದರ್ ಆಕ್ಟಿವಿಟೀಸ್ನ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳು ಕೂಡ ಅಷ್ಟೇ ಸರ್, ಯಾವುದೇ ಇಂಟರ್ನ್ಯಾಷನಲ್ ಸ್ಕೂಲ್ ಇವಾಗ ಏನು ಯಥೇಚ್ಛವಾಗಿ ಫೀಸ್ ಏನು ತಗೊಳ್ತಾರೋ ಈ ಒಂದು ಮಧ್ಯಮ ಕ್ಲಾಸ್ಗೋಸ್ಕರನೇ ಮಾಡಿದ ರೀತಿ ಇದೆ ಶಾಲೆ. ಹಾಗಾಗಿ ಬರೀ ಪಾಠಾಟಕ್ಕೆ ಸಂಬಂಧಪಡದೆ ಎಲ್ಲ ರೀತಿಯ ಎಂಟರ್ಟೈನ್ಮೆಂಟ್ ಇದೆ. ಉದಾಹರಣೆಗೆ ಇವಾಗ ನೇಚರ್, ಇವಾಗ ಭತ್ತ ಹೇಗೆ ಬೆಳೀತಾರೆ ಮತ್ತು ರಾಗಿ ಎಲ್ಲಿಂದ ಬರುತ್ತೆ ಅಂತ ಈಗಿನ ಜನ್ರೇಷನ್ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಸ್ಕೂಲಲ್ಲಿ ಮಾತ್ರ ಆಲ್ರೆಡಿ ಕರ್ಕೊಂಡೋಗಿ ಹೊರಗಡೆ ಔಟ್ಡೋರಲ್ಲಿ ತೋರಿಸಿ. ಮಕ್ಕಳು ಅಷ್ಟೇ ತುಂಬ ಟ್ಯಾಲೆಂಟ್ ಇದೆ ಮಕ್ಕಳು. ನೀವು ಪ್ರತಿ ಮಕ್ಕಳನ್ನೂ ಬೇಕಾದ್ರೆ ಮಕ್ಕಳನ್ನೊಬ್ಬರು ಇಂಟ್ರೂವ್ ಮಾಡಿ ನೋಡಿ, ಮಕ್ಕಳಲ್ಲಿ ತುಂಬ ಕಲೆ ಇದೆ. ಹೆಚ್ಚು ಕಡಿಮೆ 5ನೇ ಕ್ಲಾಸ್ ಇರೋ ಬೇರೆ ಸ್ಕೂಲಲ್ಲಿರೋ ಮಕ್ಕಳಷ್ಟು ಎಬಿಲಿಟಿ ಈ ಮಕ್ಕಳಲ್ಲಿದೆ.
ನೀವು ಆಟ ಆಡಿ ಸುಮಾರು ವರ್ಷಗಳಾಗಿರ್ಬೋದು. ನಿಮ್ಮ ಮತ್ತೆ ಮಕ್ಕಳ ಜೊತೆಗೆ ಆಟ ಆಡಿದ್ದೀರಾ ಸ್ಪೂನಲ್ಲಿ ನಿಂಬು ಹಾಕೊಂಡು ಚೀಲ ಹಾಕೊಂಡು? ಹೆಂಗ್ ಅನ್ಸ್ತು ನಿಮಗೆ? ಖಂಡಿತ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಮ್ಮ ಮಕ್ಕಳ ಜೊತೆ ಬರ್ದು ನಾವು ಮಕ್ಕಳು ಎಷ್ಟು ವರ್ಷಗಳ ಆಗಿದ್ದು ನೀವು ಆಟ ಆಡಿ? ಖಂಡಿತ ನಾನ್ ಪ್ರೊಫೆಷನಲ್ ಆಗಿರ್ಬೋದು, ಬಟ್ ಬೇರೆ ಪೇರೆಂಟ್ಸ್ ಇದ್ದಾರೆ. ಬಟ್ ಆದ್ರೆ ಕೂಡ ನಮಗೂ ಹ್ಯಾಪಿ ಇದೆ ಮಕ್ಕಳ ಜೊತೆ ಆಡೋದು, ಕಲಿಯೋದು ಖಂಡಿತ ಇದೆ. ಥ್ಯಾಂಕ್ ಯು. ಹೇಳಿ ಸರ್. ಸರ್, ನಮಗೆ ಈ ಶಾಲೆಯಿಂದ ಈ ಸ್ಪೋರ್ಟ್ಸ್ ಆಕ್ಟಿವಿಟಿ ನಾವು ಪಾರ್ಟಿಸಿಪೇಟ್ ಮಾಡಿ ನಮಗೆ 20 ಇಯರ್ಸ್ ಬ್ಯಾಕ್ ಹೋಗಿದ್ದೀವಿ ನಾವು. ಬಾಲ್ಯ ನೆನಪು ಬಂದಿದೆ ನಮಗೆ. ತುಂಬ ಚೆನ್ನಾಗಿ ಆಕ್ಟಿವಿಟೀಸ್ ಆಗಲಿ, ಫೀಲ್ಡ್ ಟ್ರಿಪ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಒಳ್ಳೆ ಸ್ಕೂಲ್ ಇದೆ. ನಿಮ್ಮ ಮಕ್ಕಳಿಗೆ ಟ್ರೈನಿಂಗ್ ಇದೆ? ಸೇರಿರೋದಕ್ಕೂ ತುಂಬ ಖುಷಿ. ನಿಮ್ಮ ಮಕ್ಕಳಿಗೆ ಟ್ರೈನಿಂಗ್ ಇದೆ ಶಾಲೆಯಲ್ಲಿ? ಟ್ರೈನಿಂಗ್ ತುಂಬ ಚೆನ್ನಾಗಿದೆ. ಎಜುಕೇಶನ್ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳು ಎಷ್ಟು ಇದ್ದಾರೆ? ಒಬ್ಬರಿದ್ದಾರೆ, ಒಬ್ಬರು ಮಗಳಿದ್ದಾರೆ. ತಾವು ಹೇಳಿ ಮಾತಾಡಿ ಸರ್. ಹೇಳಿ ಸ್ವಲ್ಪ ಎಲ್ಲರೂ ಹೇಳ್ರಿ. ನಿಮ್ಮ ಅನಿಸಿಕೆಗಳು ಹೇಳಿ. ತುಂಬ ಚೆನ್ನಾಗಿದೆ. ಆಟ ಪಾಠ ಎಲ್ಲದರಲ್ಲೂ ಸೂಪರ್ ಆಗಿದೆ. ಹೇಳಿ ಸರ್. ಸರ್, ಎಲ್ರಿಗೂ ನಮಸ್ಕಾರ. ಈ ಒಂದು ಸರಸ್ವತಿ ನಾರಾಯಣ ಶಾಲೆ ಏನಿದೆ, ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಶಾಲೆ ತುಂಬ ಒಂದು ರೀತಿ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಗ್ರೀನ್ ಡೇ, ಎಲ್ಲೋ ಡೇ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಮತ್ತು ಮಕ್ಕಳಿಗೆ ಪಾಠದ ಜೊತೆಗೆ ಆಟದ ಜೊತೆಗೆ ನಮ್ಮ ಸಂಸ್ಕೃತಿ ಹೆಂಗಿರಬೇಕು, ನಮ್ಮ ಆಚಾರ ವಿಚಾರಗಳು ಹೆಂಗಿರಬೇಕು, ಗುರು ಹಿರಿಯರನ್ನ ಹೆಂಗೆ ಗೌರವಿಸಬೇಕು, ಇದೆಲ್ಲರನ್ನು ಕಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಆ ಶಾಲೆಗೆ ನಾನು ನಿಜವಾಗ್ಲೂ ಧನ್ಯಪೂರ್ವಕ. ಯಾಕಂದ್ರೆ ನಾನು ಮಗಳನ್ನು ಸೇರಿಸಿದ್ದೀನಿ. ನಮ್ಮ ಮಗಳು ಸಹ ಒಳ್ಳೆ ಒಂದು ಶಾಲೆಯಲ್ಲಿ ಸೇರಿದ್ದಾರೆ ಅನ್ನೋದು ನಮ್ಮ ಅನಿಸಿಕೆ ಆಗಿದೆ. ಜೊತೆಗೆ ನಾವು ಸಹ ಸುಮಾರು ನಾವು ಹೈಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಈ ಒಂದು ಸ್ಪೋರ್ಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿರೋಂಥದ್ದು. ಅದು ಬಿಟ್ಟರೆ ಸುಮಾರು 10-15 ವರ್ಷ ಆಗಿದೆ. ಈಗ ನಾವು ಸಹ ಮಕ್ಕಳ ಜೊತೆ ಆಟ ಆಡಿದ್ರಿಂದ ಏನೋ ನಮಗೂ ಒಂಥರ ಖುಷಿ. ನಾವು ನಮ್ಮ ಮಕ್ಕಳ ಜೊತೆ ಬೆರೆತು ಒಂದು ಮಕ್ಕಳ ರೀತಿ ನಾವು ಆಗಿದ್ದೀವಿ ಅನ್ನೋದು ಒಂದು ತುಂಬ ಖುಷಿ ಆಗ್ತಾಯಿದೆ. ಸೊ ಅದರಿಂದ ಎಲ್ಲ ಪೇರೆಂಟ್ಸ್ಗೂ ಸಹ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ಮಗಳು ಇಲ್ಲಿ UKG ಓದ್ತಾ ಇದ್ದಾಳೆ. ನಾವು ಪ್ರಿ-KGಗೆ ನಮ್ಮ ಮಗಳನ್ನ ಸೇರಿಸಿದ್ವಿ. ನಮ್ಮ ಮಗಳನ್ನ ಸೇರಿಸಿದಾಗ ನಾನು ಒಬ್ಬ ಎಂಪ್ಲಾಯಿ, ನನಗೆ ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗಿತ್ತು. ಇವ್ರು ತುಂಬ ತಾಯಿ ಪ್ರೀತಿ ಕೊಟ್ಟು ಶಶಿ ಮ್ಯಾಮು ಅವ್ರ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ನಮ್ಮನ್ನು ಪೇರೆಂಟ್ಸ್ನ ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ನಮಗೆ ಕಿಚನ್ ಕ್ವೀನ್ ಅಂತ ಒಂದು ಅಡುಗೆ ಇದು ಕಾಂಪಿಟೇಷನ್ ಇಟ್ಟು ಕಿಚನ್ ಕ್ವೀನ್ ಅಂತ ಒಂದು ಪ್ರೈಸ್ ಕೊಡ್ತಾರೆ. ಹಾಗೆ ನಮ್ಮನ್ನು ಸ್ಪೋರ್ಟ್ಸಿಗೆ ಕರ್ಕೊಂಡು ಬಂದು ನಮಗೊಂದಷ್ಟು ಪ್ರೈಸಸ್ ಕೊಡ್ತಾರೆ. ಇದು ನಮ್ಗೆ ತುಂಬ ಖುಷಿ ಕೊಡ್ತು. ನನಗೆ ಫಸ್ಟ್ ಟೈಮ್ ಕಿಚನ್ ಕ್ವೀನ್ ಅವಾರ್ಡ್ ಬಂದಾಗ ಹೌದು ಸರ್, ಅವಾಗ ತುಂಬ ಖುಷಿ ಪಟ್ಟೆ ನಾನು. ಹಾಗೆ ನಮ್ಗೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು. ನಾವು ಲೇಡೀಸು ಏನೋ ಸ್ಕೂಲ್ ಡೇಸಲ್ಲಿ ಸಣ್ಣ ಪುಟ್ಟ ಡ್ಯಾನ್ಸ್ ಮಾಡಿದ್ವು ಅಷ್ಟೇ. ಇಲ್ಲೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ನಂಗೆ ತುಂಬ ಖುಷಿ ಅನ್ನಿಸ್ತು. ನಾವು ನಮ್ಮ ಹಸ್ಬೆಂಡು ಮತ್ತು ಒಂದಷ್ಟು ಪೇರ್ಸ್ ಎಲ್ಲ ಸೇರಿ ಮಕ್ಕಳ ಜೊತೆಗೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಅದು ನಮ್ಮ ಲೈಫಲ್ಲಿ ಮರಿಲಾಗದ ಡ್ಯಾನ್ಸು ಸರ್. ಹಾಗೆ ಈ ಸ್ಕೂಲ್ನವರು ತುಂಬ ಚೆನ್ನಾಗಿ, ಒಂದೇ ವಿಷಯ ಅಲ್ಲ ಸರ್, ಬರೀ ಎಜುಕೇಷನ್ ಅಷ್ಟೇ ಅಲ್ಲ, ಎಲ್ಲ ರೀತಿಯಲ್ಲೂ ಮಕ್ಕಳನ್ನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಹಾಗೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. So we are from Smart Kids Preschool. Now school start ಮಾಡಿ 4 years ಆಗ್ತಿದೆ. And when we started the school, ನಮ್ಮ strength ಬಂದು just below 10 students ಇತ್ತು. ಇವತ್ತು it is more than 190+ students ಇದ್ದೀವಿ with 16 teaching and non-teaching staff. And today's program was about the annual sports meet. So ಈ ಸ್ಪೋರ್ಟ್ಸ್ ಮೀಟ್ಗೋಸ್ಕರ ನಾವು ಆಲ್ಮೋಸ್ಟ್ ಒಂದು 15-20 ಡೇಸಿಂದ ಪ್ರಿಪೇರ್ ಆಗ್ತಿದ್ವಿ. ಸೊ ಇವತ್ತು ಐ ಫೀಲ್ ಇಟ್ ಇಸ್ ಅ ಗ್ರ್ಯಾಂಡ್ ಸಕ್ಸಸ್ ಆಫ್ ಅವರ್ ಸ್ಪೋರ್ಟ್ಸ್ ಮೀಟ್. ಆ್ಯಂಡ್ ನಮಗೆ ಇವತ್ತು ಗೆಸ್ಟ್ ಬಂದು ಶ್ರೀನಾಥ್ ಸರ್ ಅವರು ಮತ್ತು ಕೃಷ್ಣಾರೆಡ್ಡಿ ಸರ್ ಅವರು ಆ್ಯಂಡ್ ನಾಗಾನಂದ್ ಕೆಂಪರಾಜ್ ಸರ್ ಅವ್ರು ಬಂದಿದ್ದು. ಇಟ್ ವಾಸ್ ಅ ಗ್ರೇಟ್ ಹಾನರ್. ಅವ್ರು ಇಲ್ಲಿ ಬಂದು ಆಲ್ಮೋಸ್ಟ್ 1 hour, more than 1 hour ಟೈಮ್ ಸ್ಪೆಂಡ್ ಮಾಡಿ ದೇ ಇನಾಗ್ರೇಟೆಡ್ ಆರ್ ಫಂಕ್ಷನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಈ ವರ್ಷ ನಾವು ನಮ್ಮ ಸ್ಕೂಲ್ನ 1 to 8 ಅಪ್ಗ್ರೇಡ್ ಮಾಡಿದ್ದೀವಿ ವಿತ್ ಅ ನ್ಯೂ ಸ್ಕೂಲ್ ನೇಮ್ ಕಾಲ್ಡ್ ಸರಸ್ವತಿ ನಾರಾಯಣ್ ಇಂಟರ್ನ್ಯಾಷನಲ್ ಸ್ಕೂಲ್. ಆ್ಯಂಡ್ ಇಟ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್. ವಿ ಆರ್ ಗ್ರೋಯಿಂಗ್ ಎವ್ರಿ ಇಯರ್ ಅನ್ನೋದಕ್ಕೆ ದಿಸ್ ಇಸ್ ಅ ವೆರಿ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಲೈಕ್ ಟುಡೇ ಬರೀ ಮಕ್ಕಳಿಗೆ ಸ್ಪೋರ್ಟ್ಸ್ ಅಲ್ದಿರೋ ಪೇರೆಂಟ್ಸ್ಗೂ ಸ್ಪೋರ್ಟ್ಸ್ನ ಕಂಡಕ್ಟ್ ಮಾಡಿದ್ವಿ. ದ ಓನ್ಲಿ ರೀಸನ್ ಇಸ್ ಅವ್ರಿಗೆ ಈ ಥರ ಪ್ಲ್ಯಾಟ್ಫಾರ್ಮ್ ಸಿಗೋದಿಲ್ಲ ಎಲ್ಲೂ, ಸ್ಪೋರ್ಟ್ಸ್ ಆಗಲಿ ಗೆಟ್ ಟುಗೆದರ್ ಆಗಲಿ ಲೈಕ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆ ಇಂಟೆನ್ಷನಿಂದ ವಿ ಪ್ಲ್ಯಾನ್ ಸಮ್ ಗೇಮ್ಸ್ ಫಾರ್ ಪೇರೆಂಟ್ಸ್ ಆ್ಯಸ್ ವೆಲ್. ಸೊ ಆಲ್ರೆಡಿ ಇಟ್ ಇಸ್ 6 o'clock, ಮಾರ್ನಿಂಗ್ 9 o'clock ಬಂದಿದ್ದು ನಾವು ಟಿಲ್ 6 ಎವ್ರಿಬಡಿ ವೆರ್ ದೇರ್ ಇದ್ದು ಪ್ರೋಗ್ರಾಮ್ನ ಸಕ್ಸಸ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಪೇರೆಂಟ್ಸ್ ಕೂಡ ಆಲ್ಮೋಸ್ಟ್ ಎಲ್ಲ ಗೇಮ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ರಮೇಶ್ ಕುಮಾರ್ ಸರ್ ಆಲ್ಸೋ. ಈ ವರ್ಷ ನಮ್ಮ ಸ್ಪೋರ್ಟ್ಸ್ ಮೀಟ್ನ ಅವರು ಟೇಕ್ ಓವರ್ ಮಾಡಿದ್ದು. ಆ್ಯಂಡ್ ಹಿ ಮೇಡ್ ಇಟ್ ಎವ್ರಿಥಿಂಗ್ ಲೈಕ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ನಮ್ಮ ಪ್ರತಿಯೊಂದು ಹೆಂಗೆ ಮಾಡಬೇಕು, ಹೆಂಗೆ ಪ್ರೋಗ್ರಾಮಿಂಗ್ ಪ್ಲ್ಯಾನ್ ಮಾಡ್ಕೊಬೇಕು, ಎವ್ರಿಥಿಂಗ್ ಗೈಡ್ ಮಾಡಿ. ಆ್ಯಂಡ್ ಐ ಫೀಲ್ ಇಟ್ ಈಸ್ ಎ ಗ್ರ್ಯಾಂಡ್ ಸಕ್ಸಸ್. ಲಾಸ್ಟ್ 3 yearsಗೆ ಕಂಪೇರ್ ಮಾಡಿದ್ರೆ ದಿಸ್ ಇಯರ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಹ್ಯಾವ್ ಟು ಅಪ್ರಿಷಿಯೇಟ್ ಮೈ ಸ್ಟಾಫ್ who are being like throughout almost 1 year academic start agi end agadike. And like they are all like young and energetic till from morning in the evening tanka they are like energetic. And in the school also like our part of work ಏನಿರುತ್ತೆ ಬರೀ just work ಅಲ್ದಿರನು they will give their own inputs also like ನಮ್ಮ ಸ್ಕೂಲು ಚೆನ್ನಾಗಾಗಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ಆ್ಯಂಡ್ ಐ ಕ್ಯಾನ್ ಸೇ ವಿತೌಟ್ ದೆಮ್ ಐ ಆಮ್ ನಥಿಂಗ್, ವಿತೌಟ್ ದೆಮ್ ಐ ಆಮ್ ಝೀರೋ. ಸೊ ದೇ ಆರ್ ಗಿವಿಂಗ್ ದೇರ್ ಬೆಸ್ಟ್. ಅಕಾಡೆಮಿಕ್ಸ್ ಬಿಟ್ಟು ನಾವು ಲೈಕ್ ಭಗವದ್ಗೀತಾ ಆಗಲಿ, ಶ್ಲೋಕಾಸ್ ಆಗಲಿ, ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಆ್ಯಕ್ಟಿವಿಟೀಸ್. ಯಾಕಂದರೆ ಈಗಿನ ಮಕ್ಕಳಿಗೆ
ದೇ ನೀಡ್ ಆ್ಯಕ್ಟಿವಿಟೀಸ್, ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅನ್ನೋ ಉದ್ದೇಶದಿಂದ ವಿ ಆರ್ ಡೂಯಿಂಗ್ ಮೋರ್ ಆ್ಯಕ್ಟಿವಿಟೀಸ್. ಆ್ಯಂಡ್ ಆರ್ ಮೇನ್ ಮೋಟೋ ಇಸ್ ಜಸ್ಟ್ ಸ್ಕೂಲಿಗೆ ಬಾ, ಬುಕ್ಸ್ ತಗೋ, ಓದು, ಕುತ್ಕೋ. ನೋ, ವಿ ಆರ್ ಕ್ವೈಟ್ ಆಪೋಸಿಟ್ ಟು ದ್ಯಾಟ್. ಆ್ಯಂಡ್ ವಿ ಆರ್ ಮೇಕಿಂಗ್ ಚಿಲ್ಡ್ರನ್ಸ್ ಟು ಪ್ಲೇ ಆ್ಯಂಡ್ ಲರ್ನ್. ಅವರು ಆಡ್ತಾ ಕಲ್ತ್ಕೊಂಡು ಮುಂದಕ್ಕೆ ಹೋಗಬೇಕು. ದಟ್ ಈಸ್ ಅವರ್ ಮೇನ್ ಇಂಟೆನ್ಷನ್. ಆ್ಯಂಡ್ ಆ್ಯಸ್ ವಿ ಪ್ಲ್ಯಾನ್, ವಿ ಆರ್ ಗೋಯಿಂಗ್ ವಿತ್ ಅವರ್ ಪ್ಲ್ಯಾನ್. ಸೊ ಐ ಹೋಪ್ ಇಟ್ ಈಸ್ ಗೋಯಿಂಗ್ ವೆಲ್. ಮೇಡಮ್, ಬೆಳಗ್ಗೆ ಬಡವ್ರ ಮಕ್ಕಳು ಯಾರನ್ನ ಒಬ್ಬರಿದ್ದರೆ ಅವ್ರಿಗೂ ಫ್ರೀ ಎಜುಕೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು, ಅದರ ಬಗ್ಗೆ? ಹಾಂ, ಕೃಷ್ಣಾರೆಡ್ಡಿ ಸರ್ ಅಂತ ಅವ್ರದ್ದು ಆ್ಯಕ್ಚುಲಿ ಟ್ರಸ್ಟ್ ಇದೆ, ಕೃಷ್ಣಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಅಂತ. ಸೊ ಅವರು ಎವ್ರಿ ಇಯರ್ ಇಬ್ಬರು ಗರ್ಲ್ ಚೈಲ್ಡ್ನ ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಫ್ರೀ ಎಜುಕೇಷನ್ ಕೊಡ್ತಾರಂತೆ. ಸೊ ನಾಟ್ ಓನ್ಲಿ ಫ್ರೀ ಎಜುಕೇಷನ್, ಅವ್ರದ್ದು ನೆಕ್ಸ್ಟ್ ಲೈಫ್ ಸೆಟ್ಲ್ ಮಾಡೋ ಜವಾಬ್ದಾರಿನೂ ಅವ್ರದ್ದೇ ಇರುತ್ತೆ. ಸೊ ಈ ಸತಿ ಅವ್ರು ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇಗೆ ಬಂದು ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಮೀಟ್ಗೆ ಬಂದು ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಿಮ್ಮ ಸ್ಕೂಲಲ್ಲಿ ಯಾರಾದರೂ ಆ ಥರ ಬಡ ವಿದ್ಯಾರ್ಥಿಗಳಿದ್ದರೆ ಅವ್ರ ಹೆಸರನ್ನ ನನಗೆ ರೆಫರ್ ಮಾಡಿ, ಐ ವಿಲ್ ಟೇಕ್ ಕೇರ್ ಆಫ್ ದೇರ್ ಅಕಾಡೆಮಿಕ್ಸ್ ಅಂತ ಹೇಳಿದಾರೆ. ಲೈಕ್ ಫೀಸ್, ವಾಟ್ ಎವರ್ ಇಟ್ ಈಸ್, ಏನಿದ್ರೂ ನಾನು ನೋಡ್ಕೊತೀನಿ ಅಂತ ಸರ್ ನಮ್ಗೆ ಇವತ್ತು ಹೇಳಿ ಹೋಗಿದ್ದಾರೆ. ಆ್ಯಂಡ್ ಐ ಫೆಲ್ಟ್ ವೆರಿ ಪ್ರೌಡ್ ಆಫ್ ದಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆಲ್ಸೋ. ಈ ಸ್ಕೂಲ್ ಲೊಕೇಶನ್? ಸರ್, ಇಟ್ ಈಸ್ ಇನ್ PC Extension, ಜಯನಗರ್ ಹತ್ರ PC Extension ಅಲ್ಲಿದೆ, 4th Cross 4th Main. So we have 2 buildings. The old building is Smart Kids Preschool and the new one is Saraswati Narayan International School, and that school will be like 1 to 8th standard. So ಈ ವರ್ಷ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇದೆ and the strength for the first standard is 14 students. So I am looking forward to make it more, sir. ಓಕೆ.